ಸೊ ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಡೇ 2 ವ್ಲಾಗ್. ಆ್ಯಕ್ಚುಲಿ ತುಂಬ ಸಪೋರ್ಟ್ ಮಾಡಿದ್ರೆ, ನಿನ್ನೆ ತುಂಬ ಕಾಲ್ಸು ಮೆಸೇಜಸ್ಸು ಎಲ್ಲ ಬಂದೈತೆ. ಎಲ್ಲದಕ್ಕೂ ರಿಪ್ಲೈ ಮಾಡಿದ್ದೀನಿ ಕೂಡ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಡೇ 2 ಸ್ಟಾರ್ಟ್ ಮಾಡೋಣ. ಗೈಸ್, ಏನು ಗೊತ್ತಾ, ಆ್ಯಕ್ಚುಲಿ ನನ್ನ ಟ್ರೈನರು ಜಿಮ್ಮಿಗೆ ಬರೋಕ್ಕೆ ಮುಂಚೆ ಬಾಳೆಹಣ್ಣು ತಿನ್ಕೋಬಾ ಅಂತ ಅಂದಿದ್ರು ಎನರ್ಜಿಗೋಸ್ಕರ. ಬಟ್ ನಮ್ಮ ತರಕಾರಿ ಅಂಗಡಿ ನಮ್ಮ ಫ್ರೂಟ್ಸ್ ಅಂಗಡಿ ಅಜ್ಜಿ ಇನ್ನೂ ಓಪನ್ನೇ ಮಾಡಿಲ್ಲ ಅಂದ್ಕೊಳ್ಳಿ. ಇಷ್ಟು ಬೆಳಗ್ಗೆ ಎಲ್ಲಿಗೆ ಹೋಗ್ತಾ ಇದೆಯಾ ಅಂತವ್ರೆ. ಬಟ್ ಅವರಿಗೆ ಗೊತ್ತಿಲ್ಲ, ನನಗೆ ಬಾಳೆಹಣ್ಣು ಅರ್ಜೆಂಟ್ ಇದೆ. ಆಂಟಿ, ಏನಾದರೂ ಮಾಡಿ ಬೇಗ ಬಾಳೆಹಣ್ಣು ಕೊಡ್ತಿ, ಜಿಮ್ಮಿಗೆ ಹೋಗಬೇಕು. ಹಾಂ, ಏನು ಕೊಡ್ತೀರಾ ಈಗ? ಖಾಲಿ ಹೊಟ್ಟೆಲಿ ಹೋಗೋಕ್ಕಾಗಲ್ಲಲ್ಲ. ಆಂಟಿ, ತೆಗಿರಿ ಬೇಗ ಬೇಗ ಬೇಗ. ಲೇಟ್ ಆಯಿತು, ಆಮೇಲೆ ಬೈತಾರೆ ನಮ್ಮ ಟ್ರೈನರ್, ಕೇರಳ ಟ್ರೈನರ್. ಓಕೆ ಗೈಸ್, ಈಗ ಏನಾದರೂ ಇಸ್ಕೊಳ್ಳೋಣ ಅಜ್ಜಿ ಹತ್ರ. ಅಜ್ಜಿ ಆಂಟಿ ಎರಡು ಮಿಕ್ಸ್ ಹೇಳ್ತಾಯಿದ್ದೀನಿ. ಆಂಟಿ ಬೇಜಾರು ಮಾಡ್ಕೊಳ್ಳಲ್ಲ ಅನಿಸುತ್ತೆ. ಗೈಸ್, ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ತುಂಬ ಹೆಲ್ಪ್ ಮಾಡಿದ್ದೀರಾ. ಕ್ಯಾಮ್ರಾ ಆ್ಯಂಗಲ್ ಹೇಳ್ಕೊಟ್ಟಿದ್ದೀರಾ, ಜೋರಾಗಿ ಮಾತಾಡು ಅಂತ ಹೇಳ್ಕೊಟ್ಟಿದ್ದೀರಾ. ಒಟ್ಟರಲ್ಲಿ ಅದೆಲ್ಲ ಮಾಡ್ತಾಯಿದ್ದೀನಿ. ಕಾಣಿಸ್ತಾ ಇರ್ಬೋದು ಹಿಂಗಡೆ. ಅಜ್ಜಿ ಕಬ್ಬೆಲ್ಲ ಬೇಡ ಅಜ್ಜಿ, ಕಬ್ಬು ತಿನ್ನೋಕ್ಕಲ್ಲ, ಬೇರೆ ಏನಾದ್ರು ಕೊಡಿ ಬೇಗ. ಸೊ ಆಮೇಲೆ ವಾಟರ್ ತಗೋಬೇಕು ಅಂದ್ಕೊಳ್ಳಿ. ವಾಟ್ರಿಗೆ ಸ್ವಲ್ಪ ಸಾಲ್ಟ್ ಹಾಕಿ ಹೋಗ್ಬೇಕಂತೆ, ಹೈಡ್ರೇಟ್ ಆಗಿರ್ತೀನಿ ಅಂತ ಯಾವಾಗಲೂ. ನೋಡೋಣ ಇನ್ನೂ ಏನೇನು ಮಾಡಿಸ್ತಾರೆ ನೋಡೋಣ. ಸೊ ಇಲ್ಲಿ ಈಗ ಸದ್ಯಕ್ಕೆ ಆಂಟಿ ಹತ್ರ ಏನು ಸಿಗುತ್ತೆ ಫ್ರೂಟ್ ಅದು ಇಸ್ಕೊಂಡು. ಅಜ್ಜಿ, ನಾನು ಹೋಗೋಷ್ಟರಲ್ಲಿ ಟ್ರೈನರ್ ಮನೆಗೆ ಹೋಯ್ತಾರ ಅಂತ. ಸುಮಾರು ಬಾಳೆಹಣ್ಣು ಇಟ್ಟಿದ್ರಲ್ಲ ಆಂಟಿ. ಗೈಸ್, ಫೈನಲಿ ಬಾಳೆಹಣ್ಣು ಇಸ್ಕೊಂಡಿದ್ದೀನಿ. ಈಗ ಬಾಳೆಹಣ್ಣು ತಿಂದು ವರ್ಕೌಟ್ ಮಾಡೋಕೋಣ. ಅಣ್ಣ ಒಂದು ವಾಟ್ರ್ ಬಾಟ್ಲು 1/2 ಲೀಟ್ರ್ ಕೊಡಿ ಸಾಕು. ಅಣ್ಣ ಸಾಲ್ಟ್ ಸಿಗುತ್ತಾ ಅಣ್ಣ? ಸ್ವಲ್ಪ ಹಾಂ ಕೊಡಿ ಸ್ವಲ್ಪ ಸಾಲ್ಟ್ ಕೊಡಿ. ಇದ್ರೊಳಗೆ ಹಾಕ್ಬಿಡಿ ಅಣ್ಣ, ಹೈಡ್ರೇಟ್ ಆಗೋಕ್ಕೆ, ಜಿಮ್ಮಿಗೆ ಹೋಗಕ್ಕೆ. ಎರಡನೇ ಭಾಗ ವೆಯ್ಟ್ ಮಾಡ್ಬೇಕು ನಾವು. ಇಲ್ಲ ನಾನು ಆ ಥರ ವಿಡಿಯೋ ಎಲ್ಲ ಮಾಡ್ತಿಲ್ಲ. ಸೆಕೆಂಡ್ ನಾನು ಸಾಲ್ಟ್ ಹಾಕ್ತೀನಿ. ಇಟ್ಕೊಳ್ಳಿ, ಕ್ಯಾಮ್ರಾ ಇಟ್ಕೊಳ್ಳಿ ಸರ್. ಥ್ಯಾಂಕ್ ಯು ಸೋ ಮಚ್. ಅಣ್ಣ ಸಾಲ್ಟ್ ಕೊಡಿ ಅಣ್ಣ. ಐಸ್, ಅದು ನಿನ್ನೆ ಹೇಳ್ಬಿಟ್ಟಿದ್ರು ಏನಂದರೆ ಒಳಗಡೆ ಶೂ ಹಾಕೋಬಾ, ಹೊರಗಡೆಯಿಂದ ಶೂ ಹಾಕೋ ಬರಬೇಡ ಅಂತ. ಸೊ ನಾನೇನು ಮಾಡಿದೆ ಅಂದರೆ ಶೂ ಹಾಕ್ಕೊಂಡಿರಲಿಲ್ಲ, ಅಲ್ಲೇ ಹೊರಗಿಟ್ಟಿದ್ದೆ, ಅಲ್ಲೇ ಹೊರಗೆ ಬಿಟ್ಟು ಹೋಗಿದ್ದೆ ಜಿಮ್ ಹತ್ರ. ಇವಾಗ ಮತ್ತೆ ರಿಟರ್ನ್ ಬಂದಿದ್ದೀನಿ. ಶೂ ತೊಗೊಂಡೋಗೋಣ ಬನ್ನಿ. ಐಸ್, ಎಂಥ ನಸೀಬ್ ಅಂದರೆ ಶೂನ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದೀನಿ. ಆ್ಯಕ್ಚುಲಿ ಅವರು ಹೇಳಿದರು ನಿನ್ನೆ ನಾಳೆಯಿಂದ ಶೂ ಹಾಕೋಬಾ ಅಂತ. ಅಂಥದ್ರಲ್ಲೂ ಬಿಟ್ಟೋದ್ರೆ ಏನಿದಿರುತ್ತೆ ಹೇಳಿ. ಎಲ್ಲಿಟ್ನಪ್ಪ ಶೂ? ಇಲ್ಲಿ ನೋಡಿ ಶೂ. ಹಾಂ, ಫೈನಲಿ ಈ ಶೂ ತಗೊಳ್ಳೋಕ್ಕೋಸ್ಕರ 3 ಕಿಲೋಮೀಟರ್ಸ್ ಬಂದಿದ್ದೀನಿ ಅಂದ್ಕೊಳ್ಳಿ. ಲಿಟ್ರಲಿ 3 ಕಿಲೋಮೀಟರ್ಸ್. ಎಷ್ಟು ಟ್ರಾಫಿಕ್ ಎಷ್ಟೊಂದಿದೆ ನೋಡಿ. ಟ್ರಾಫಿಕ್ಕೇ ಇಲ್ಲ. ನಮ್ಮ ರೆಡ್ ಲೈಟ್ ಆಗಿ ನಿಲ್ಲಿಸ್ಬಿಡ್ತಾರಲ್ಲ, ಏನು ಮಾಡೋದು ಹೇಳಿ ಗೈಸ್ ನೀವೇ. ಹಾಂ, ಅಷ್ಟೊಂದು ಏನಿಲ್ಲ. ಅಲ್ಲಿ ನೋಡಿ, ಆ ಕಡೆಯಿಂದ ಯಾರು ಪಾಸೇ ಆಗ್ತಿಲ್ಲ. ನಾನು ಸ್ಟ್ರೈಟ್ ಹೋಗಬೇಕು.
ಬಟ್ ಇನ್ನು ಏನು ಮಾಡೋದು ಅಂತ ಗೊತ್ತಿಲ್ಲ ಗೈಸ್. ಸೊ ಫೈನಲಿ ಜಿಮ್ ಹತ್ರ ಬರ್ತಾ ಇದ್ದೀನಿ. ಅಲ್ಲೇ ನೋಡ್ಬೋದು ಜಸ್ಟ್ ಫಿಟ್ನೆಸ್ ಸ್ಟುಡಿಯೋ. ಶೂಸು ಎಲ್ಲ ಇಟ್ಕೊಂಡಿದ್ದೀನಿ. ಇವಾಗ ಮೇಲೆ ಹೋಗೋಣ ಬನ್ನಿ. ಮೇಲೋಗಿ ಇವತ್ತು ವರ್ಕೌಟ್ನ ಫುಲ್ಲು ಸಿಗ್ಗ ಅಂತ ಮಾಡೋಣ ಬನ್ನಿ. Ladies and gentlemen, you are still not ready for this. ಸಾಲ್ಟ್ ಸ್ವಲ್ಪ ಜಾಸ್ತಿನೇ ಆಗೈತೆ ಆ್ಯಕ್ಚುಲಿ. ಇವತ್ತು ತುಂಬ ಬೇಜಾರು. ಇವತ್ತು ನನ್ನ ಟ್ರೈನರ್ ಬಂದಿಲ್ಲ. ಸೊ ನೋಡೋಣ, ಹೆವಿ ಬೇಜಾರೈತೆ ಅಂತ ಅಂದ್ಕೊಳ್ಳಿ. ಆ್ಯಕ್ಚುಲಿ ಮೆಸೇಜ್ ಹಾಕಿದ್ರು ಇವತ್ತು, ನಿನ್ನೆ ಏನೇನು ಮಾಡಿದೆ ಅದನ್ನೇ ಮಾಡು ಅಂತ. ನೋಡೋಣ. ಅಂಟೆ ಎಲ್ಲ ಅಂಕಲ್ ಒಂದು ಪ್ಲೇಟ್ ಇಡ್ಲಿ ವಡೆ ಪಾರ್ಸಲ್, ಒಂದು ಪ್ಲೇಟ್ ವಡೆ ಬೇಡ ಆಂಟಿ. ಜಿಮ್ ಸ್ಟಾರ್ಟ್ ಮಾಡಿದ್ದೀನಿ ಅಂಕಲ್, ಮರ್ತಿದ್ದೀನಿ. ವಡೆ ತಿಂದರೆ ಫ್ಯಾಟ್ ಬರುತ್ತೆ ಅಲ್ವಾ ಅಂಕಲ್? ಏನು ಬರೋಲ್ಲ, ಫ್ಯಾಟ್ ಕಷ್ಟಪಡ್ಬೇಕು ಅಷ್ಟೇ. ಹಾಂ, ತಿನ್ಬಿಟ್ಟು ಕಷ್ಟಪಡ್ಬೇಕು, ತಿಂದ್ಬಿಟ್ಟು ಕರಗಿಸ್ಬೇಕಾ? ಕಷ್ಟಪಡ್ಬೇಕು. ಹಿಂಗೆ ತಿನ್ಬಿಟ್ಟು ಕೂತ್ಕೊಂಡ್ರೆ ಹಾಂ, ಫ್ಯಾಟ್ ಬರುತ್ತೆ, ಫ್ಯಾಟು ಬರುತ್ತೆ. ಓಕೆ, ಹಂಗಾದ್ರೆ ವಡೆ. ಹಾಂ ವಿಡಿಯೋ ಮಾಡ್ತಾರೆ ಗೈಸ್. ಈಗ ಜಸ್ಟ್ ಜಿಮ್ಮಿಂದ ವಾಪಸ್ ರೂಮಿಗೆ ಬಂದಿದ್ದೀನಿ. ವಾಪಸ್ ರೂಮಿಗೆ ಬಂದ ತಕ್ಷಣ ಈಟ್ ಹೆಲ್ದಿ ಬಾಳೆಹಣ್ಣು ತಿನ್ನಿ. ಸೊ ತಿಂಡಿ ತೊಗೊಬಂದೀನಿ. ಟಿಫನ್ ಏರಿಯಾಗೆ ಹೋಗಿ ತಿನ್ನಬೇಕು. ಚೆನ್ನಾಗಿ ವರ್ಕೌಟ್ ಮಾಡೀನಿ ಇವತ್ತು. ಬಟ್ ನನ್ನ ಟ್ರೈನರ್ ಇರಲಿಲ್ಲ, ಅದೇ ಒಂದು ಬೇಜಾರಿನ ವಿಷಯ ಅಂದ್ಕೊಳ್ಳಿ ಗೈಸ್. ದ ಲಿಫ್ಟ್ ಈಸ್ ವರ್ಕಿಂಗ್. ಐ ಆಮ್ ವೆರಿ ಹ್ಯಾಪಿ ಆ್ಯಕ್ಚುಲಿ. ಯಾಕಂದರೆ ಓಡಾಡಿ ಮೇಲೆ ಕೆಳಗೆ ಕಾಲು ಎಕ್ಸ್ಟ್ರಾ ಪೇನ್ ಆಗ್ತಾಯಿತ್ತು. ಹೆವಿ ಸುಸ್ತಾಗೋದು ಒಂದು ಕಡೆ. 5 ಫ್ಲೋರ್ಸ್ ಹತ್ತಬೇಕಿತ್ತು. ಬಟ್ ಇವಾಗ ಲಿಫ್ಟ್ ರೆಡಿ ಆಗಿದೆ. ಸೊ ನೋ ವರೀಸ್. ಬನ್ನಿ ಟಿಫನ್ ಮಾಡೋಣ. ಆ್ಯಕ್ಚುಲಿ ವಡೆ ತಿನ್ನಲ್ಲ, ಸುಮ್ಮನೆ ಅಂಕಲಿಗೆ ಬೇಜಾರಾಗಬಾರ್ದು ಅಂತ ಹೇಳಿದೆ. ಏನಂದರೆ ನೋಡಿ, ಇಲ್ಲಿ ಬಟನ್ನೇ ಅದನ್ನಿಲ್ಲ ಎಲ್ಲೋ ಹೋಗ್ಬೇಕಂತ ಹೊರಟಿ. ಸೊ ಇವಾಗ ಮೇಲೆ ಹೋಗ್ತಾ ಇದೆ. ಟೆರೆಸ್ ಮೇಲೆ ಯಾರು ಇರ್ತಾರೆ, ಮೋಸ್ಟ್ಲಿ ಯಾರು ಇರಲ್ಲ ಅನಿಸುತ್ತೆ. ನೋಡೋಣ. ಫುಲ್ ಸುಸ್ತಾಗಿದ್ದೀನಿ. ಲೆಟ್ಸ್ ಗೋ. 1 2 3. ಓಕೆ, ನಮ್ಮ ಮೇನ್ ಬೈ ಇದ್ದಾರೆ. ಇವರೇ ನನ್ನ ರೂಮ್ ಸರ್ವಿಸ್, ಕ್ಲೀನ್ ಎಲ್ಲ ಮಾಡೋದು ಇವರೇ. ಆ್ಯಕ್ಚುಲಿ ತುಂಬ ಒಳ್ಳೆ ಹುಡುಗ ಅಂದ್ಕೊಳ್ಳಿ. ತಲೆನೇ ಕೆಡಿಸ್ಕೊಳ್ಳಲ್ಲ ಯಾವುದಕ್ಕೂ ಮನುಷ್ಯ. ಸೇಮ್ ಇವ್ರಂಗೆ ಇರ್ಬೇಕು ಅಂದ್ಕೊಳ್ಳಿ. ಭಯ್ಯ ಟಿಫನ್ हुआ अभी आओ तो फिर खाते हैं. हाँ, इडली. मैं एक्चुअली वड़ा नहीं खाता हूँ, वड़ा लेके आना. मैं जिम जा रहा हूँ, थोड़ा फैट नहीं करना है मुझे. ಗೈಸ್ ಫ್ಯಾಟ್ ತಿನ್ನಂಗಿಲ್ಲ. ಸೊ ವಡೆನ ನಮ್ಮ ಬ್ರೋಕ್ ಕೊಡ್ತಾರೆ. ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದಿಲ್ಲ. ಅಲ್ಲಿ ಅಂಕಲಿಗೆ ಬೇಜಾರಾಗಬಾರ್ದು ಅಂತ ವಡೆ ತೊಗೊಬಂದೆ. ಇಲ್ಲಿ ಬ್ರೋಕ್ ಬೇಜಾರಾಗಬಾರ್ದು ಅಂತ ವಡೆ ಕೊಟ್ಟು ಕಳಿಸ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ಪ್ಲೇಟ್ ಹುಡುಕಿ ಟಿಫನ್ ಮಾಡೋಣ. ಪ್ಲೇಟ್ ಇದೆ. चलिए प्लेट किधर है? एकदम नीचे होगा। हाँ, इसमें भी नहीं है.
ಐಸ್ ಯಾರೋ ನನ್ನ ಪ್ಲೇಟ್ನೇ ಎತ್ಕೊ ಹೋಗೋರೆ ರೂಮಿಗೆ ಮೋಸ್ಟ್ಲಿ ತಿನ್ನೋಕ್ಕೆ ಅನಿಸುತ್ತೆ. ಪರವಾಗಿಲ್ಲ, ಏನಲ್ಲ. ಸೊ ಎರಡು ಇಡ್ಲಿ ತಿಂದೆ, ಸಾಕಾಯಿತು. ಭಯ್ಯ ವಡೆ ತಿಂತಿದ್ದಾರೆ. ಫಸ್ಟ್ ಇಲ್ಲಿ ಕ್ಲೀನ್ ಮಾಡ್ತಾರೆ ಆ್ಯಕ್ಚುಲಿ, ಯಾಕಂದ್ರೆ ಇಲ್ಲಿ ತುಂಬ ಜನ ಓಡಾಡ್ತಾರೆ. ಆಮೇಲೆ ರೂಮಿಗೆ ಹೋಗ್ತಾರೆ. ನಮ್ಮ ರೂಮ್ ಕ್ಲೀನಿಂಗು, ಫುಲ್ ಬಿಲ್ಡಿಂಗ್ ಮೇಂಟೆನೆನ್ಸ್ ನಮ್ಮ ಬೈಯಿಂದೆ. ಬರ ಕಾಸೆ ಹೋಯ್ತು ಅಸ್ಸಾಮಿಂದ ಬಂದಿರೋದು. ಎಷ್ಟು ವರ್ಷ ಆಯ್ತು ಭಯ್ಯ? ಕಿತ್ನಾ ಸಾಲ್ हुआ इधर आके? ये बिल्डिंग में हमारा 4 साल हो गया. 4 ವರ್ಷ ಆಗೈತೆ ಇದೇ ಬಿಲ್ಡಿಂಗಲ್ಲಿ ನಮ್ಮ ಬ್ರೋ ಕೆಲಸ ಮಾಡೋಕ್ಕೆ ಶುರು ಮಾಡಿ. ಫುಲ್ ಬಿಲ್ಡಿಂಗ್ ಮೇಂಟೆನೆನ್ಸೇ ನಮ್ಮ ಬ್ರೋದು. ಈಗ ಫುಲ್ ಅವರೇ ಕೇರ್ ತಾಳೋದು. ತುಂಬ ಒಳ್ಳೆ ಮನುಷ್ಯ. ओके, कंटेंट हिंदी नहीं बना सकता हूँ मैं, क्योंकि कन्नड़ा में सब देखता है. कन्नड़ा फर्स्ट देन हिंदी. हाँ, तुम लोग को हिंदी कन्नड़ा समझ में नहीं आता है. कन्नड़ा सीखना पड़ता है थोड़ा थोड़ा. ये तो बात है. हाँ, ಓಕೆ. ಮತ್ತೆ ಸಿಗೋಣ. ಸ್ವಲ್ಪ ವಾಕ್ ಮಾಡಿ ಸ್ವಲ್ಪ ಡೈಜೆಷನ್ ಮಾಡಿಸಿ ಆಮೇಲೆ ಕೆಳಗೆ ಹೋಗೋಣ. ನಮ್ಮ ಬ್ರೋ ಕೆಳಗೆ ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ಇದು ತುಂಬ ಲವ್ಲಿ ವ್ಯೂ ಅಂದ್ಕೊಳ್ಳಿ. ಹೆವಿ ಇಷ್ಟ ಆಗುತ್ತೆ ನನಗೆ ಕೆಲವೊಂದೊಂದು ಸಲ. ಆ ಬಿಲ್ಡಿಂಗ್ ನೋಡಿದಾಗೆಲ್ಲ ಏನೋ ಬೇರೆ ಫೀಲ್. ಒಂದಲ್ಲ ಒಂದಿನ ಆ ಬಿಲ್ಡಿಂಗಲ್ಲಿ ಆ ಟಾಪ್ ಫ್ಲೋರಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಟಾಪ್ ಫ್ಲ್ಯಾಟ್ ತೊಗೋಬೇಕು ಅಂತ ಹೆವಿ ಆಸೆ ಆಗೈತೆ. ಖಂಡಿತ ತಗೋತೀನಿ ಅಂದ್ಕೊಳ್ಳಿ. ನಿಮ್ಮ ಪ್ರೀತಿ, ಆಶೀರ್ವಾದ, ಸಪೋರ್ಟ್ ಇರಲಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಳೆಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ಸ್ನಾನ ಮಾಡಬೇಕು. ಆ್ಯಕ್ಚುಲಿ ಬಾಡಿ ಸ್ವೆಟ್ಟಾಗಿ ಸ್ವಲ್ಪ ಇದಾಗ್ತಾಯಿದೆ. ನೋ ವರೀಸ್, ಸ್ನಾನ ಮಾಡ್ತೀನಿ. ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಕ್ಲಾಸ್ಗೆ ಹೊರಡ್ತೀನಿ. ಕ್ಲಾಸ್ಗೆ ಹೋಗ್ಬಿಟ್ಟು ಇವತ್ತು ಅಭಿಷೇಕ್ ಸರ್ ಸಿಕ್ಕಿದ್ರೆ ಪಕ್ಕಾ ಮೀಟ್ ಮಾಡಿಸ್ತೀನಿ. ಆ್ಯಕ್ಚುಲಿ ಖಂಡಿತ ಮೀಟ್ ಮಾಡ್ಬೇಕು ಎಲ್ಲರೂ. ಸಚ್ ಆ್ಯನ್ ಇನ್ಸ್ಪಿರೇಷ್ನಲ್ ಪರ್ಸ್ನಾಲಿಟಿ ಅಂದ್ಕೊಳ್ಳಿ. ಸೀರಿಯಸ್ ಆಗಿ ಎಂಥವ್ರನ್ನೂ ಮೋಟಿವೇಟ್ ಮಾಡ್ತಾರೆ. ಮ್ಯಾನಿಫೆಸ್ಟ್ ಮಾಡಿ ಖಂಡಿತ ಅಚೀವ್ ಮಾಡ್ತೀರಾ ಅಂತ. ಈಸ್ ಅ ಗ್ರೇಟ್ ಗೈ. ಸೊ ಬನ್ನಿ, ಅದಕ್ಕೂ ಮುಂಚೆ ರೂಮ್ಗೆ ಹೋಗೋಣ. ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಕ್ಲಾಸಿಗೆ ಹೊರಡ್ತೀನಿ. ಸಿಗ್ತೀನಿ ಮತ್ತೆ. ಆ್ಯಕ್ಚುಲಿ ಕ್ಲಾಸ್ ಇದೆ, ಈಗ ಹೋಗ್ಬೇಕಲ್ಲಿ. ಕ್ಲಾಸ್ ಹತ್ರ ನೆನ್ನೆ ಹೇಳಿದ್ನಲ್ಲ ಅಭಿಷೇಕ್ ಸರ್ನ ಮೀಟ್ ಮಾಡಿಸ್ತೀನಿ ಅಂತ. ಇವತ್ತು ಮೀಟ್ ಮಾಡಿಸ್ತೀನಿ ಬನ್ನಿ. ಆ್ಯಕ್ಚುಲಿ ತುಂಬ ಒಳ್ಳೆ ಆಪರ್ಚುನಿಟಿ. ಅವರು ಸಿಗೋದೇ ಅಪರೂಪ ಕ್ಲಾಸಲ್ಲಿ. ಸೊ ಇವತ್ತು ಸಿಕ್ಕಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಏನಾದರೂ ಕೇಳೋಣ, ಮಾತಾಡೋಣ ಅವ್ರ ಜೊತೆ. ಆ್ಯಕ್ಚುಲಿ ಅವರಿಂದ ಕಲಿಯೋದು ಯಾವ ಲೆವೆಲ್ಗಿದೆ ಅಂದರೆ ರಿಯಲಿ ತುಂಬ ಪೀಕಲ್ಲವ್ರೆ. ಸೊ ನೋಡೋಣ, ಮಾತಾಡ್ಸೋಣ. ಅದಾದಮೇಲೆ ಕ್ಲಾಸ್ ಮುಗಿಸ್ಕೊಂಡು ಮತ್ತೆ ರೂಮ್ ಹತ್ರ ಬರ್ತೀನಿ. ಆಮೇಲೆ ಎಲ್ಲರಿಗೂ ಥ್ಯಾಂಕ್ ಯು ಮತ್ತೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದೀರಾ, ತುಂಬ ಮೋಟಿವೇಶನ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಬಂದೆ ಅಕಾಡೆಮಿಗೆ. ನೋಡ್ಬೋದು ನನ್ನ ಅಕಾಡೆಮಿ. ನಮ್ಮ ಬಾಯ್ಸು ಯಾರು ಇನ್ನೂ ಬಂದಿಲ್ಲ. ಒಳಗೆ ಹೋಗಬೇಕು, ಹೋಗೋಣ ಸ್ವಲ್ಪ ಹೊತ್ತಾದಮೇಲೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಕ್ಲಾಸ್ ಮುಗಿಸ್ಕೊಬಂದೆ ಈಗ ಜಸ್ಟು. ಏನು ಸೈಕು ಅಂದರೆ ಆ್ಯಕ್ಚುಲಿ ಇವತ್ತು ಫೋನ್ ಸ್ವಿಚ್ ಆಫ್ ಆಗಿಬಿಡ್ತು ಕ್ಲಾಸಲ್ಲಿ. ಸೊ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಮತ್ತು ಲೇಟ್ ಕೂಡ ಆಯಿತು. ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇವತ್ತಿಂದು. ಮತ್ತು
ಮತ್ತು ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದೆ ಇನ್ನು ಬೇರೆ ಬೇರೆ ದೊಡ್ಡ ದೊಡ್ಡ ಪ್ಲ್ಯಾನ್ಸ್ ಇದೆ, ಎಲ್ಲನೂ ಮಾಡೋಣ. ಆ್ಯಂಡ್ 55 ಮೆಂಬರ್ಸ್ ಯೂಟ್ಯೂಬ್ ಫ್ಯಾಮಿಲಿ ಆಗಿದೆ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಎಲ್ಲರಿಗೂ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರ್ಗೂ ಥ್ಯಾಂಕ್ ಯು. ಲವ್ ಯು ಆಲ್.